ಪಂಚಾಯತ್ಗೊಂದು ಜನೌಷಧ ಕೇಂದ್ರ ಅಥವಾ ಜನಸಂಖ್ಯೆ ಆಧಾರಿತವಾಗಿ ಕೇಂದ್ರ ತೆರೆಯಲು ಮುಂದಾಗಬೇಕು ಎಂದು ಸಂಸದ ಕೋಟ ಶ್ರೀನಿವಾಸ್ ಪೂಜಾರ್ ಹೇಳಿದರು. ಇಲ್ಲಿನ ಫೆರಿ ರಸ್ತೆಯ ರೋಟರಿ ಭವನದಲ್ಲಿ ಜನೌಷಧ ಸಪ್ತಾಹ ಸಮಾರಂಭ ಉದ್ಘಾಟಿಸಿ ಅವರು ಮಂಗಳವಾರ ಮಾತನಾಡಿದರು. ಜನೌಷಧ ಕೇಂದ್ರ ಹೊಂದಿದವರು ವ್ಯಾಪಾರಕ್ಕಿಂತ ಸೇವಾ ಮನೋಭಾವ ಹೊಂದಿರಬೇಕು. ಬಡ ಜನೌಷಧ ಖರೀದಿದಾರರ ದೃಷ್ಟಿಯಲ್ಲಿ ನೋಡಿದಾಗ ಇದರ ಮಹತ್ವ ಅರಿವಾಗುತ್ತದೆ. ರಾಜ್ಯ ಸರ್ಕಾರದ ಆರೋಗ್ಯ ಸಚಿವರೇ ಜನೌಷಧ ಪರಿಕಲ್ಪನೆಯನ್ನು ಶ್ಲಾಘಿಸಿದರು. ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಜನರಿಗೆ ಜನರಿಕ್ ಔಷಧ ನೀಡುವ ಜನೌಷಧ ಕೇಂದ್ರಗಳಿಂದ ರೋಗಿಗಳಿಗೆ ಆರ್ಥಿಕ ಲಾಭವಾಗಿದ್ದು ವೈದ್ಯರು ಜನರಿಕ್ ಮೆಡಿಸಿನ್ ಶಿಫಾರಸು ಮಾಡಬೇಕು. ಸರ್ಕಾರಿ ಆಸ್ಪತ್ರೆಗಳು ಜನರಿಕ್ ಔಷಧ ಖರೀದಿಸಬೇಕು ಎಂದು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದೇನೆ ಎಂದರು. ಪುರಸಭೆ ಅಧ್ಯಕ್ಷ ಮೋಹನ್ ದಾಸ್ ಶೆಣೈ, ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಪ್ರೇಮಾನಂದ ಕೆ, ತಾಲೂಕು ಸರ್ಕಾರಿ ಆಸ್ಪತ್ರೆ ಶಸ್ತ್ರಚಿಕಿತ್ಸಕ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಚಂದ್ರ ಮರಕಾಲ, ಜನೌಷಧಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲಾ ಮಾರುಕಟ್ಟೆ ಮುಖ್ಯಸ್ಥ ಶಿವಕುಮಾರ್, ಜಿಲ್ಲಾ ಸಂಯೋಜಕ ರೊನಾಲ್ಡ್ ಸಾಲ್ವಿನ್ಸ್, ಜನೌಷಧ ಕೇಂದ್ರ ಮಾಲೀಕ ಸಂಘದ ಅಧ್ಯಕ್ಷ ವಸಂತಕುಮಾರ್ ಉಪಸ್ಥಿತರಿದ್ದರು. ಕುಂದಾಪುರ ಸರ್ಕಾರಿ ಆಸ್ಪತ್ರೆಯ ಸೀನಿಯರ್ ಫಾರ್ಮಸಿಸ್ಟ್ ಅಧಿಕಾರಿ ಜಯಶ್ರೀ ಶೆಟ್ಟಿಗಾರ್, ಫಾರ್ಮಸಿಸ್ಟ್ ಅಧಿಕಾರಿ ಲತಾ, ಆಶಾ ಕಾರ್ಯಕರ್ತೆಯರಾದ ಕಲ್ಪನಾ ಗಂಗೊಳ್ಳಿ, ನಾಗರತ್ನ ಬಸ್ರೂರು, ಸುಲೋಚನಾ ಸಿದ್ದಾಪುರ, ಸುಶೀಲಾ ಸತೀಶ್ ಕುಂದಾಪುರ ಅವರನ್ನು ಸನ್ಮಾನಿಸಲಾಯಿತು. ಡಾಕ್ಟರ್ ಸೋನಿ ಡಿಕೋಸ್ಟಾ ನಿರ್ವಹಿಸಿ ರೆಡ್ ಕ್ರಾಸ್ ಸಭಾಪತಿ ಎಸ್ ಜಯಕರ್ ಶೆಟ್ಟಿ ಸ್ವಾಗತಿಸಿ ಪ್ರಾಸ್ತಾವಿಸಿದರು. ಭಾರತ ದೇಶದಲ್ಲಿ ಸುಮಾರು 15,000ಕ್ಕೂ ಹೆಚ್ಚು ಜನೌಷಧಿ ಕೇಂದ್ರಗಳು ತೆರೆದುಕೊಂಡಿವೆ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 1,500 ಜನೌಷಧಿ ಕೇಂದ್ರಗಳಿದೆ ಅಂತೇಳಿ ಮೇಲ್ನೋಟದ ಅಂದಾಜು. ಸುಮಾರು 2,300 ರೀತಿಯ ಔಷಧಗಳನ್ನು ಜನೌಷಧಿ ಕೇಂದ್ರಗಳಲ್ಲಿ ವಿತರಣೆ ಮಾಡಲಾಗುತ್ತೆ. ಅಂದಾಜು ಸುಮಾರು 2,000 ಕೋಟಿ ರೂಪಾಯಿ ವೆಚ್ಚ ವಾರ್ಷಿಕವಾಗಿ ನಡೆಯುತ್ತೆ, ಅದಕ್ಕಿಂತ ಹೆಚ್ಚು ನಡೆಯುತ್ತೆ ಅಂತೇಳಿ ಮೇಲ್ನೋಟದ ಲೆಕ್ಕಾಚಾರಗಳು. ಇಂಥ ಒಂದು ಜನೌಷಧಿ ಕೇಂದ್ರದ ಕಲ್ಪನೆ ಒಂದು ದೃಷ್ಟಿಯಲ್ಲಿ ಭಾಳ ವಿಶಿಷ್ಟವಾದ್ದು. ಜನೌಷಧಿ ಕೇಂದ್ರಗಳು ಎಷ್ಟು ಪರಿಣಾಮಕಾರಿ ಅಂದರೆ, ಒಂದು ಔಷಧಕ್ಕೆ 1,000 ರೂಪಾಯಿ ಇದ್ದರೆ ಜನೌಷಧಿ ಕೇಂದ್ರದ ಮೂಲಕ 400ರಿಂದ 400 ರೂಪಾಯಿ ಒಳಗೆ, ಅಂದರೆ ಕೆಲವುದಕ್ಕೆ 50% ಕಡಿಮೆ, ಕೆಲವುದಕ್ಕೆ 90% ಕಡಿಮೆ, ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಎಲ್ಲ ಔಷಧಿಗೂ ಸಮನಾದ ಗುಣಮಟ್ಟ ಇರುವಂಥ ಯಾವುದಾದ್ರೂ ಔಷಧ ಸಿಕ್ಕುವುದಿದ್ದರೆ ಅದು ಜನೌಷಧಿ ಕೇಂದ್ರದಲ್ಲಿ ಮಾತ್ರ ಅನ್ನುವಂಥ ಮಾತನ್ನು ಅವತ್ತಿನ ಆರೋಗ್ಯ ಮಂತ್ರಿಗಳು ಹೇಳೋದನ್ನು ನಾನು